ಬೊಮ್ಮಾಯಿ ಪುತ್ರನನ್ನ ಸೋಲಿಸಿ ಸೇಡು ತೀರಿಸಿಕೊಂಡ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಸೇಡಿನ ಜ್ವಾಲೆಗೆ ಬಲಿಯಾದ್ರ ಬಸವರಾಜ ಬೊಮ್ಮಾಯಿ ಅವರ ಮಗ. ಶಿಗ್ಗಾಂವಿಯಲ್ಲಿ ಬಿಜೆಪಿಯನ್ನ ಸೋಲಿಸಿದ್ದೆ ರೆಬೆಲ್ ನಾಯಕ ಯತ್ನಾಳ್. ಮೇಲ್ನೋಟಕ್ಕೆ ಭರತ್ ಬೊಮ್ಮಾಯಿ ಪರ ಪ್ರಚಾರವನ್ನ ನಡೆಸ್ತಾರೆ ಯತ್ನಾಳ್ ಅವರು. ಒಳಗೊಳಗೆ ಶಿಗ್ಗಾಂವಿಯಲ್ಲಿ ಮಸಲತ್ತು ಮಾಡಿದ್ದೆ ಶಾಸಕ ಯತ್ನಾಳ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಪಾಲಿಗೆ ಮಹಾನ್ ನಾಯಕ ಆದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಆಗಿದ್ರು ಬೊಮ್ಮಾಯಿ ಪರ ನಿಂತಿದ್ದ ಮುಸ್ಲಿಂ ಮತದಾರರು. ಕಳೆದ 3 ಚುನಾವಣೆಗಳಲ್ಲೂ ಬಿಜೆಪಿಗೆ ಶಿಗ್ಗಾಂವಿಯಲ್ಲಿ ಮುಸ್ಲಿಂ ಮತಗಳು ಬಂದಿತ್ತು. ಆದರೆ ಈ ಬಾರಿ ವಕ್ಫ್ ಸಂಬಂಧ ಶಿಗ್ಗಾಂವಿಯಲ್ಲಿ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ರು. ಯತ್ನಾಳ್ ಮಾತಿನಿಂದ ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ಮುಸ್ಲಿಮರು ವಾಲಿದ್ದಾರೆ. ಅಲ್ಲದೆ ಶಿಗ್ಗಾಂವಿಯಲ್ಲಿ ಪಂಚಮಸಾಲಿ ಮತಗಳನ್ನು ಒಗ್ಗೂಡಿಸುವಲ್ಲೂ ಕೂಡ ವಿಫಲರಾಗ್ತಾರೆ. ಸ್ವತಃ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ರು ಯತ್ನಾಳ್ ಫೇಲ್ ಆಗ್ತಾರೆ. ಒಂದೆಡೆ ಮುಸ್ಲಿಂ ಮತಗಳನ್ನು ಬಾರದೇ ಇರೋ ಹಾಗೆ ಮಾಡ್ತಾರೆ ಯತ್ನಾಳ್, ಮತ್ತೊಂದೆಡೆ ಪಂಚಮಸಾಲಿ ಮತಗಳ ಬಿಜೆಪಿಗೆ ತರುವಲ್ಲಿ ಅಟ್ಟರ್ ಫ್ಲಾಪ್ ಆಗ್ತಾರೆ. ಹೀಗಾಗಿನೇ ಯತ್ನಾಳ್ಗೆ ಮಹಾನ್ ನಾಯಕ ಪಟ್ಟವನ್ನ ಕಟ್ಟಿದ್ದಾರೆ ರೇಣುಕಾಚಾರ್ಯ. ಭರತ್ ಬೊಮ್ಮಾಯಿ ಸೋಲಿಗೆ ಯತ್ನಾಳ್ ಕಾರಣ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ರೇಣುಕಾಚಾರ್ಯ ಅವರು. ಗಮನಿಸ್ತಾ ಇದ್ದೀವಿ, ಎಲ್ಲೊಂದು ಕಡೆ ಭರತ್ ಬೊಮ್ಮಾಯಿ ಅವರ ಸೋಲಿದೆಯಲ್ಲ, ಸಹಜವಾಗಿ ಬಿಜೆಪಿಯವರಿಗೆ ಅರಗಿಸಿಕೊಳ್ಳಲಾಗದಂಥ ಒಂದು ಸೋಲಿದು. ಏಕೆ ಅಂತ ಹೇಳಿದರೆ, ಮಾಜಿ ಮುಖ್ಯಮಂತ್ರಿಯ ಪುತ್ರನೊಬ್ಬ ಬೈ ಎಲೆಕ್ಷನಲ್ಲಿ ಗೆಲ್ಲಲಾಗಲಿಲ್ಲ ಅನ್ನೋದು ಭಾಳ ಆಶ್ಚರ್ಯಕರವಾದಂಥ ವಿಚಾರ. ಅದರಲ್ಲೂ ಬಸವರಾಜ ಬೊಮ್ಮಾಯಿಯವರ ಬೆಗಿ ಹಿಡಿತದಲ್ಲಿದ್ದಂಥ ಒಂದು ಕ್ಷೇತ್ರ ಶಿಗ್ಗಾಂವಿ ಕ್ಷೇತ್ರದಲ್ಲೇ ಅವರ ಪುತ್ರನಿಗೆ ಸೋಲಾಯಿತು ಅನ್ನೋದು ಭಾಳ ಆಶ್ಚರ್ಯಕರ ವಿಚಾರ. ಇದೆಲ್ಲದರ ನಡುವೆ ರೇಣುಕಾಚಾರ್ಯ ಅವರು ಪ್ರೆಸ್ ಮೀಟ್ ಮಾಡಿ ಒಂದು ವಿಚಾರವನ್ನು ಬಹಿರಂಗ ಮಾಡಿದ್ದಾರೆ. ಬೊಮ್ಮಾಯಿ ಪುತ್ರನನ್ನು ಸೋಲಿಸಿದ್ದು ಬೇರೆ ಯಾರೂ ಅಲ್ಲ, ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳಿ. ಜೊತೆಗೆ ಯತ್ನಾಳ್ ಅವರು ಶಿಗ್ಗಾಂವಿಯಲ್ಲಿ ಪ್ರಚಾರಕ್ಕೆ ಹೋದಾಗ ನಾವು ಗಮನಿಸಿದ್ವಿ, ಭಾಳ ಅಬ್ಬರದ ಪ್ರಚಾರವನ್ನು ನಡೆಸ್ತಾರೆ ಮತ್ತು ಮುಸ್ಲಿಮರ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ನಡೆಸ್ತಾರೆ. ಎಲ್ಲೋ ಒಂದು ಕಡೆ ವಕ್ಫ್ ವಿಚಾರವನ್ನು ಇಟ್ಕೊಂಡು ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಮಾತನಾಡಿದ್ದು, ಎಲ್ಲೋ ಒಂದು ಕಡೆ ಮುಸ್ಲಿಂ ಓಟ್ಗಳು ಬಿಜೆಪಿಗೆ ಬಾರದೇ ಹೋಯಿತು ಅನ್ನೋದು ಇಲ್ಲಿ ರೇಣುಕಾಚಾರ್ಯ ಅವರ ಮಾತು. ಇಷ್ಟು ದಿನಗಳ ಕಾಲ ಬೊಮ್ಮಾಯಿಯವರು ಅಭ್ಯರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಮುಸ್ಲಿಮರು ಕೆಲವೊಂದಿಷ್ಟು ಜನ ಬೊಮ್ಮಾಯಿಯವರಿಗೆ ಮತಗಳನ್ನು ಚಲಾಯಿಸ್ತಾ ಇದ್ರು. ಆದರೆ ಈಗ ನೋಡಿದರೆ ಯತ್ನಾಳ್ ಅವರ ಮಾತಿನಿಂದ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ವಾಲಿಬಿಟ್ರು ಮುಸ್ಲಿಂ ಸಮುದಾಯದವರು. ಇದರಿಂದ ಎಲ್ಲೋ ಒಂದು ಕಡೆ ಸೋಲಾಯಿತು. ಜೊತೆಗೆ ಶಿಗ್ಗಾಂವಿಯಲ್ಲಿ ಪಂಚಮಸಾಲಿ ಮತಗಳನ್ನು ಒಗ್ಗೂಡಿಸುವಲ್ಲಿ ಯತ್ನಾಳ್ ವಿಫಲರಾದರು. ಸ್ವತಃ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ರು ಕೂಡ ಯತ್ನಾಳ್ ಫೇಲ್ ಆಗಿಬಿಡ್ತಾರೆ. ಒಂದೆಡೆ ಮುಸ್ಲಿಂ ಮತಗಳನ್ನು ಬಾರದೇ ಇರೋ ಹಾಗೆ ಮಾಡಿದರು, ಮತ್ತೊಂದೆಡೆ ಪಂಚಮಸಾಲಿ ಮತಗಳ ಬಿಜೆಪಿಗೆ ತರುವಲ್ಲಿ ಅಟ್ಟರ್ ಫ್ಲಾಪ್ ಆಗ್ತಾರೆ. ಹೀಗಾಗಿನೇ ಯತ್ನಾಳ್ಗೆ ಮಹಾನ್ ನಾಯಕ ಪಟ್ಟವನ್ನು ಕಟ್ಟಿದ್ದಾರೆ. ಜೊತೆಗೆ ಭರತ್ ಬೊಮ್ಮಾಯಿ ಸೋಲಿಗೆ ಯತ್ನಾಳ್ ಕಾರಣ ಅಂತ ನೇರವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ.